ಗೀತಾ ಮಹಾತ್ಮೆ. ತತಃ ಸ ವಿಸ್ಮಯಾವಿಷ್ಟಃ ಹೃಷ್ಟರೋ ಮಾ ಧನಂಜಯಃ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರಭಾಷತ. ಭಗವಂತನ ವಿಶ್ವರೂಪವನ್ನು ನೋಡಿ ಅರ್ಜುನನು ಆಶ್ಚರ್ಯಭರಿತನೂ ರೋಮಾಂಚನಗೊಂಡವನೂ ಆದನು. ಆಮೇಲೆ ಭಗವಂತನಿಗೆ ಶ್ರದ್ಧಾ ಭಕ್ತಿ ಸಹಿತ ಶಿರಬಾಗಿ ನಮಸ್ಕರಿಸಿ ಕೈಜೋಡಿಸಿಕೊಂಡು ಹಿಂದೆಂದೂ ಕಾಣದಿದ್ದ ಮತ್ತು ಮುಂದೆಂದೂ ಕಾಣಲು ಸಾಧ್ಯವಿಲ್ಲದ ಪರಮ ಪ್ರಭುವಿನ ಅತ್ಯದ್ಭುತವಾದ ದಿವ್ಯವಾದ ವಿಶ್ವರೂಪ ದರ್ಶನವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಲು ಪ್ರಾರಂಭಿಸಿದನು. ಯುದ್ಧ ಭೂಮಿಯಲ್ಲಿ ಅರ್ಜುನನಿಗೆ ಕೃಷ್ಣನು ತನ್ನ ದಿವ್ಯ ರೂಪವನ್ನು ಪ್ರದರ್ಶಿಸಿದಾಗ ಅಲ್ಲಿದ್ದವರಲ್ಲಿ ಅರ್ಜುನನ ಹೊರತು ಬೇರೆ ಯಾರಿಗೂ ಈ ರೂಪವು ಕಾಣಿಸುವುದಿಲ್ಲ. ಏಕೆಂದರೆ ಕೃಷ್ಣನು ದಿವ್ಯ ದೃಷ್ಟಿಯನ್ನು ಅರ್ಜುನನಿಗೆ ಮಾತ್ರ ಕರುಣಿಸಿದ್ದನು. ಅರ್ಜುನನು ತನ್ನ ದಿವ್ಯ ದೃಷ್ಟಿಯಿಂದ ಕೃಷ್ಣನ ದೇಹದಲ್ಲಿ ಸಹಸ್ರಾರು ಲೋಕಗಳನ್ನು ಕಾಣುತ್ತಾನೆ ಮತ್ತು ಆ ಲೋಕಗಳಲ್ಲಿ ಅನೇಕಾದ್ಭುತ ವಿಸ್ಮಯಗಳನ್ನು ನೋಡುತ್ತಾನೆ. ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಹ್ಯೇತದುತ್ತಮಂ. ನೀನು ನನ್ನ ಭಕ್ತನು ಮತ್ತು ಸ್ನೇಹಿತನು ಆಗಿರುವುದರಿಂದ ಆ ಪುರಾತನ ಯೋಗವೇ ಈಗ ನನ್ನಿಂದ ನಿನಗೆ ಹೇಳಲ್ಪಟ್ಟಿತು ಎನ್ನುತ್ತಾನೆ ಭಗವಂತ. ಅರ್ಜುನನು ಇದುವರೆಗೆ ತನ್ನ ಮತ್ತು ಶ್ರೀಕೃಷ್ಣನ ಮಧ್ಯದಲ್ಲಿರುವ ಸಂಬಂಧವು ಕೇವಲ ಸ್ನೇಹವೆಂದು ತಿಳಿದಿದ್ದನು. ಆದರೆ ಈಗ ಶ್ರೀಕೃಷ್ಣನು ಒಬ್ಬ ದೇವೋತ್ತಮ ಜಗದೋದ್ಧಾರಕನಾದ ಪರಮ ಪುರುಷನೆಂದು ಅರಿವಾಗುತ್ತದೆ. ಶ್ರೀಕೃಷ್ಣನನ್ನು ತನ್ನ ಸ್ನೇಹಿತ, ಆಪ್ತ ಮತ್ತು ಅವನೊಬ್ಬ ತತ್ವಜ್ಞಾನಿ ಎಂದು ತಿಳಿದುಕೊಂಡಿದ್ದ ಆತನಿಗೆ ಭಗವಂತನ ವಿಶ್ವರೂಪವನ್ನು ಕಂಡ ಬಳಿಕ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣಕರ್ತನಾದ ಭಗವಂತನು ಇವನು ಎಂದು ತಿಳಿಯುತ್ತದೆ. ವೀರಾಧಿವೀರನೂ ಮತ್ತು ದಿವ್ಯ ಜ್ಞಾನಿಯಾದ ಅರ್ಜುನನಿಗೆ ತನ್ನ ಇಷ್ಟ ದೇವತೆಯ ದರ್ಶನವಾಗಿ ಆತ್ಮ ಸಾಕ್ಷಾತ್ಕಾರವಾಗಿ ಮನಸ್ಸಿನಲ್ಲಿ ಭಾವಗಳು ಉಂಟಾಗುತ್ತವೆ. ಈ ಸಾತ್ವಿಕ ಭಾವಗಳು ಉಂಟಾಗುವುದೇ ಆತ್ಮದರ್ಶನದ ಚಿಹ್ನೆ ಎಂದು ಸಂಜಯನು ತನ್ನ ದಿವ್ಯ ದೃಷ್ಟಿಯಿಂದ ನೋಡಿ ಹೇಳುತ್ತಾನೆ. ಹರಿ ಓಂ.